ಸದ್ಯ ಡಬಲ್ ಡೆಕ್ಕರ್ ಎಫೆಕ್ಟ್ ನಿಂದ ರಾಗಿಗುಡ್ಡ ಟ್ರಾಫಿಕ್ ಜಂಕ್ಷನ್ ಆಗಿಬಿಟ್ಟಿದೆ. ಎರಡೇ ದಿನಕ್ಕೆ ಈ ಡಬಲ್ ಡೆಕ್ಕರ್ ಸಹವಾಸವೇ ಬೇಡ ಅಂತ ಜನ ಹೇಳ್ತಿದ್ದಾರೆ. ಸೆಲೆಕ್ಟ್ ಬೋರ್ಡ್ ನಿಂದ ರಾಗಿಗುಡ್ಡ ಸಿಗ್ನಲ್ ಫ್ರೀ ಅಂತ ಜನ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಯಾಕಂದ್ರೆ ಸೆಲೆಕ್ಟ್ ಬೋರ್ಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಹಾಗಾಗಿ ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ ಆದಂತಹ ಸಂದರ್ಭದಲ್ಲಿ, ಸಂಚಾರಕ್ಕೆ ಮುಕ್ತವಾದಂತಹ ಸಂದರ್ಭದಲ್ಲಿ ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಸಂಚಾರವನ್ನ ಮಾಡಬಹುದು ಅಂತ ಜನ ಖುಷಿಯಾಗಿದ್ರು. ಆದ್ರೆ ಈಗ ರಾಗಿಗುಡ್ಡ ಜಂಕ್ಷನ್ ಇದೆಯಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಪೀಕ್ ಅವರ್ ನಲ್ಲಿ ಡಬಲ್ ಡೆಕ್ಕರ್ ಮೇಲೇನೆ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸೆಲೆಕ್ಟ್ ಬೋರ್ಡ್ ನಿಂದ ರಾಗಿಗುಡ್ಡ ಜಂಕ್ಷನ್ ವರ್ಗೂ, ರಾಗಿಗುಡ್ಡ ಸಿಗ್ನಲ್ ವರ್ಗೂ ಡಬಲ್ ಡೆಕ್ಕರ್ ಇತ್ತೀಚೆಗಷ್ಟೇ ವಾಹನ ಸವಾರರ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಆದ್ರೆ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ, ಆ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆಯಲ್ಲ, ಅದನ್ನ ಇಳಿದ ತಕ್ಷಣ ರಾಗಿಗುಡ್ಡ ಸಿಗ್ನಲ್ ಇದೆ. ಪೀಕ್ ಅವರ್ ನಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಆ ಸರ್ವಿಸ್ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ಕಾರಣಕ್ಕೇನೆ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಅಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು. ಆದ್ರೆ ಸಿಗ್ನಲ್ ಇರೋದ್ರಿಂದ, ಆ ಸಿಗ್ನಲ್ ಅಲ್ಲಿ ವಾಹನಗಳು ನಿಲ್ಲೋದ್ರಿಂದ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಈಗ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಆ ಫ್ಲೈಓವರ್ ಇಳಿದ ತಕ್ಷಣ ರಾಗಿಗುಡ್ಡ ಸಿಗ್ನಲ್ ಇದೆ. ಹಾಗಾಗಿ ಸಿಗ್ನಲ್ ಇಂದ ಆ ಫ್ಲೈಓವರ್ ವರ್ಗೂ ಕೂಡ ಈಗ ಟ್ರಾಫಿಕ್ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಸಿಲೆಕ್ಟ್ ಬೋರ್ಡ್ ನಿಂದ ಜೆಪಿ ನಗರ್ ಕಡೆಗೆ ತೆರಳುವಂತವರು ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಆರಾಮಾಗಿ ಸಂಚರಿಸಬಹುದು ಅಂತ ಅನ್ಕೊಂಡವರು ಈಗ ಎರಡೇ ದಿನಕ್ಕೆ ಸುಸ್ತಾಗ್ಬಿಟ್ಟಿದ್ದಾರೆ.